ಯಾವ ಥರ ಇದೆಯಪ್ಪ ಟೋನಿ? ಯಾರೋನ ಮಾಡಿದ್ದು ಇಷ್ಟು ಸಖತ್ತಾಗಿ ಮಾಡವ್ರೆ. ನನ್ನ ಕಡೆಯಿಂದ ಅವ್ರಿಗೆ 500 ರೂಪಾಯಿ ಫ್ರೀ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಮಾಡ್ತಾ ಇರೋವಂಥದ್ದು ಕೇರಳ ಸ್ಪೆಷಲ್ ಮ್ಯಾಂಗೋ ಸ್ವೀಟ್. ಇದು ಕೇಳೋಕ್ಕೆ ಹೊಸ್ದಾಗಿರ್ಬೋದು, ಆದರೆ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಯಾವ ಥರ ಇರುತ್ತೋ ರಿಸಲ್ಟ್ ನಮಗಂತೂ ಗೊತ್ತಿಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ ಬೇಕಾಗಿರುವಂಥದ್ದು ಮಾವಿನ ಹಣ್ಣು 2 ತಗೊಂಡಿದ್ದೀವಿ. ನಮ್ಮವನು ಕಟ್ ಮಾಡ್ತಾವನೆ. ಅದನ್ನ ಕಟ್ ಮಾಡಿಕೊಂಡು ಏನೇನು ಮಾಡ್ಕೊಬೇಕು, ಏನೇನು ಆಗಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಮ್ಯಾಂಗೋ ಆದ ನಂತರ ನಮಗೆ ಬೇಕಾಗಿರೋವಂಥದ್ದು ಕೊಬ್ಬರಿ. ಈ ಕೊಬ್ಬರಿನ ತುರ್ಕೋಬೇಕು ಈ ಥರ ನೋಡಿ, ಈ ಥರ ಮಾಡ್ಕೊಬೇಕು. ಇದಾದ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ, ಹಂಗೆ ಇರಿ ಗೈಸ್. ಫೈನಲಿ ಕೊಬ್ಬರಿನ ಈ ಥರ ಲಾಸ್ಟ್ಗೆ ಮಾಡ್ಕೊಬೇಕು ನೋಡಿ. ಈ ಥರ ಮಾಡ್ಕೋಬೇಕು, ಈ ಥರ ಬರಬೇಕು ರಿಸಲ್ಟು ಗೈಸ್. ಕೊಬ್ಬರಿ ಆದ ನಂತರ ಬಾಳೆ ಎಲೆನ ತೊಗೊಬೇಕು. ಈ ಥರ ಕಟ್ ಮಾಡ್ಕೊಬೇಕು ನೋಡಿ. ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹಂಗೆ ತೋರಿಸ್ತೀನಿ, ಇರಿ ವೆಯ್ಟ್ ಮಾಡಿ. ನಾವು ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿನ ಈ ಥರ ಇದ್ರಾಗ ಮಿಕ್ಸಿಯಲ್ಲಿ ಹಾಕ್ಕೊಬೇಕು. ಈ ಥರ ಸೊ ಇದಾದ ನಂತರ ಇದ್ರ ಒಳಕ್ಕೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಬೇಕು. ಅಕ್ಕಿ ಹಿಟ್ಟು ನೋಡಿ, ಇದು ಅಕ್ಕಿ ಹಿಟ್ಟು. ಇದನ್ನ ಸ್ವಲ್ಪ ಈ ಥರ ಹಾಕ್ಕೊಬೇಕು ನೋಡಿ. ಈ ಥರ ರಿಸಲ್ಟ್ ಬರುತ್ತೆ. ಸೊ ಇದನ್ನ ನೆಕ್ಸ್ಟ್ ಮಿಕ್ಸಿಗೆ ಹಾಕಬೇಕು. ಫೈನಲ್ ರಿಸಲ್ಟು ಈ ಥರ ಇರುತ್ತೆ. ಈ ಥರ ಬರುತ್ತೆ ಫೈನಲ್ ರಿಸಲ್ಟು. ಈಗ ಫಸ್ಟು ಗ್ಯಾಸ್ನ ಹಚ್ಕೊಬೇಕು. ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಈ ಬಾಣಲಿಗೆ ಏನೇನು ಹಾಕಬೇಕು ಅಂತಂದರೆ, ಫಸ್ಟಿಗೆ ನಾವು ತುಪ್ಪ ಹಾಕ್ಕೊಬೇಕು. ತುಪ್ಪ ನೋಡಿ ನಾವು ಹಾಕ್ತಾಯಿದ್ದೀವಿ. ಸ್ವಲ್ಪ ಹಾಕ್ಕೊಬೇಕು ಈ ಥರ ತುಪ್ಪ. ಈ ತುಪ್ಪ ಆದ ನಂತರ ಹಂಗೆ ಇಡಿ. ಈ ತುಪ್ಪ ಸ್ವಲ್ಪ ಬಾಯ್ಲ್ ಆಗಲಿ ನೋಡಿ. ಯಾವ ಥರ ಆಗ್ತೈತೆ ಬಾಯ್ಲ್. ಹಾಕಿದ ತಕ್ಷಣ ಬಾಯ್ಲ್ ಆಗ್ತೈತೆ. ಸೌಂಡ್ ಬರ್ತೈತೆ ಹಂಗೆ. ನೆಕ್ಸ್ಟು ತುಪ್ಪ ಆದ ನಂತರ ಕೊಬ್ಬರಿ ತುರಿದಿರೋ ಅಂಥದ್ದು. ಈ ಕೊಬ್ಬರಿನ ಹಾಕ್ಕೊಬೇಕು. ಈ ಥರ ಹಾಕ್ಕೊಬೇಕು. ಹಂಗೆ ವೀಟ್ ಮಾಡಿ. ಆಹಾ, ಘಮ ಅಂತೈತೆ ಸ್ಮೆಲ್ ಮಾತ್ರ. ತುಪ್ಪ ಹಾಕಿರೋದಕ್ಕೆ ಸಿಹಿ ಆಗಿರುತ್ತೆ. ನನಗೆ ಗೊತ್ತಿದ್ದು ಮಾಡ್ತಿದ್ದ ಮ್ಯಾಂಗೋ ಸ್ವೀಟ್ ಅಲ್ವಾ, ಅದಕ್ಕೆ ಸಿಹಿ ಆಗಿರೇ ಇರುತ್ತೆ. ಈಗ ಕೊಬ್ಬರಿ ಮತ್ತು ತುಪ್ಪ ಮಿಕ್ಸ್ ಮಾಡಿದ್ದೀವಿ. ಅದನ್ನ ಮಿಕ್ಸ್ ಮಾಡ್ಕೊಬೇಕು ಹಂಗೆ. ನೆಕ್ಸ್ಟ್ ಏನಾಗಬೇಕು ಅಂತ ಅವರು ಶೆಫ್ ಹಾಕ್ತಾರೆ. ಹಂಗೆ ವೆಯ್ಟ್ ಮಾಡಿ. ಇವೆರಡನ್ನೂ ಈ ಥರ ಕಲಿಸ್ಕೊಬೇಕು ನೋಡಿ. ತುಪ್ಪ ಮತ್ತು ಕೊಬ್ಬರಿನ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಹಂಗೆ ವೆಯ್ಟ್ ಮಾಡಿ, ಏನಾಗಬೇಕು ಅಂತ ಹೇಳ್ತೀವಿ. ನೀವು ಹಾಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ, ಹಾಗೆ ಯೂಟ್ಯೂಬಲ್ಲೂ ಹಾಕ್ತಾಯಿರ್ತೀವಿ. ಆದಷ್ಟು ಸಪೋರ್ಟ್ ಮಾಡಿ. ಇದನ್ನ ಈ ಥರ ಕಲಿಸ್ಕೊಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಹೊತ್ತಷ್ಟೇ, ಜಾಸ್ತಿ ಹೊತ್ತೇನಿಲ್ಲ. ಇವಾಗ ತುಪ್ಪ ಮತ್ತು ಕೊಬ್ಬರಿನ ಬಾಯ್ಲ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಆಗಬೇಕು ಅಂತಂದರೆ ಬೆಲ್ಲದ ಪುಡಿ. ಬೆಲ್ಲನ ಈ ಥರ ಪುಡಿ ಮಾಡ್ಕೊಬೇಕು ನೋಡಿ. ಇದು ಬೆಲ್ಲ ಈ ಥರ ಹಾಕ್ಕೊಬೇಕು. ನೆಕ್ಸ್ಟ್ ಬೆಲ್ಲ ಹಾಕ್ಕೊಬೇಕು ನೋಡಿ. ಈ ಥರ ಇದೆ. ಸೌಂಡ್ ಮಾತ್ರ ಘಮ ಅಂತೈತೆ ಗೈಸ್. ಇದರ ಫೈನಲ್ ರಿಸಲ್ಟ್ ಯಾವ ಥರ ಇರುತ್ತೋ ಅಂತ ಗೊತ್ತಿರಲ್ಲ ನಮಗೂ. ಸೊ ಆದರೂ ಪರವಾಗಿಲ್ಲ, ನಾವು ಟ್ರೈ ಮಾಡ್ತಾಯಿದ್ದೀವಿ. ಮನೆಯಲ್ಲಿದ್ದಾಗ ಈ ಥರ ಹೊಸ ಟ್ರೈ ಮಾಡೋದು ನಮ್ಗೆ ಅಭ್ಯಾಸ. ಅದಕ್ಕೆ ಇವತ್ತು ಟ್ರೈ ಮಾಡ್ತಾಯಿದ್ದೀವಿ. ಅದನ್ನ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಗೈಸ್, ಈ ಥರ ಬರೋವರೆಗೂ ವೆಯ್ಟ್ ಮಾಡಬೇಕು. ಈ ಥರ ರಿಸಲ್ಟ್ ಬರುತ್ತೆ. ಇವು 3 ಮಿಕ್ಸ್ ಆಗಿದೆ ನೋಡಿ ಯಾವ ಥರ ಇದೆ ಅಂತ. ಆದಷ್ಟು ನೀವು ಗ್ಯಾಸ್ನ ಆದಷ್ಟು ಕಡಿಮೆಯಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲ ಅಂತಂದರೆ ಎಸಿದೋಗ್ಬಿಡುತ್ತೆ ನೋಡಿ. ಈ ಥರ ಬಂದೈತೆ. ನೆಕ್ಸ್ಟು ಇಡ್ಲಿ ಪಾತ್ರೆಯನ್ನು ತೊಗೊಬೇಕು. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಬೇಕು ನೋಡಿ. ಈ ಥರ ಹಾಕ್ಕೋಬೇಕು. ಈ ನೀರು ಬಾಯ್ಲ್ ಆಗಬೇಕು. ಸ್ವಲ್ಪ ಬಾಯ್ಲ್ ಆದ ನಂತರ ನೆಕ್ಸ್ಟ್ ಏನಾಗಬೇಕು ಅಂತ ಹೇಳ್ತೀನಿ, ಹಂಗೆ ಹೇಳಿ. ನೀರಂತೂ ಇವಾಗ ಬಾಯ್ಲ್ ಆಗ್ತಿದೆ ನೋಡಿ. ಯಾವ ಥರ ಬರ್ತಾ ಇದೆ ಹೊಗೆ ಎಲ್ಲ ನೋಡಿ. ಈ ಥರ ಬರುತ್ತೆ. ನೆಕ್ಸ್ಟು ಇಡ್ಲಿ ಪ್ಲೇಟ್ನ ಹಾಕ್ಕೊಬೇಕು. ಆ ನೀರು ಕುದೀತಾ ಇರೋವಂಥ ನೀರು ಹಾಕಿ ಇಡ್ಲಿ ಪ್ಲೇಟ್ ಹಾಕ್ಕೊಬೇಕು. ಆಮೇಲೆ ಆವಾಗಲೇ ಕಟ್ ಮಾಡ್ಕೊಂಡಿದ್ದಲ್ಲ ಬಾಳೆ ಎಲೆನ, ಆ ಬಾಳೆ ಎಲೆಯಲ್ಲಿ ತುಪ್ಪ ಹಾಕ್ಕೊಬೇಕು. ಈ ಥರ ತುಪ್ಪ ಹಾಕ್ಕೊಬೇಕು. ಈ ತುಪ್ಪ ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ, ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿರೋವಂಥ ಮಾವಿನಕಾಯ್ದು ಈ ಥರ ಹಾಕ್ಕೊಬೇಕು. ಈ ಪ್ಲೇಟಲ್ಲಿ ಅಂದರೆ ಈ ಎಲೆಯಲ್ಲಿ ನೋಡಿ. ಈ ಥರ ಹಾಕ್ಕೊಬೇಕು.
ಆವಾಗಲೇ ಕಟ್ ಮಾಡ್ಕೊಂಡಿರೋವಂಥ ಬಾಳೆ ಎಲೆಯಲ್ಲಿ ಮಾವಿನಕಾಯ್ದು ಮಿಕ್ಸಿಗೆ ಹಾಕಿದ್ರಲ್ಲ ಅದು ಇದು ನೋಡಿ ಯಾವ ಥರ ಮಾಡಬೇಕು ಅಂತಂದರೆ ಈ ಥರ ಹಾಕ್ಕೊಬೇಕು. ನೆಕ್ಸ್ಟು ಅದ್ರ ಒಳಕ್ಕೆ ಏನು ಹಾಕಬೇಕು ಅಂತಂದರೆ ಫಸ್ಟ್ ನಾವು ಪಾಕ್ ಮಾಡ್ಕೊಂಡಿದ್ರಲ್ಲ ಎಲ್ಲ ಕೊಬ್ಬರಿ ತುಪ್ಪ ಮತ್ತು ಬೆಲ್ಲದ್ದು ಈ ಥರ ಹಾಕ್ಕೊಬೇಕು. ಅದು ಪಾಕು ಇದ್ರ ಒಳಕ್ಕೆ. ನೆಕ್ಸ್ಟ್ ಇದೇನು ಮಾಡಬೇಕು ಅಂತಂದರೆ ಆ ಪ್ಲೇಟಲ್ಲಿ ಇಡಬೇಕು ಅಷ್ಟೇ. ಈ ಥರ ಸುಟ್ಟಿ ನಾವು ಆವಾಗಲೇ ಕಟ್ ಮಾಡ್ಕೊಂಡಿರೋದ್ರಲ್ಲ ಆ ಬಾಳೆಯಲ್ಲಿ ಸುಟ್ಟಿ ಈ ಥರ ಅದರಲ್ಲಿ ಇಡಬೇಕು ಅಷ್ಟೇ. ಫೈನಲ್ ಆಗಿ ಈ ಥರ ನಾವು ಟೋಟಲ್ ಇವಾಗ ಒಂದು 8 ಇಂದ 9 ಇಟ್ಕೊಂಡಿದ್ದೀವಿ ಈ ಪ್ಲೇಟಲ್ಲಿ. ಇಡ್ಲಿ ಪಾತ್ರೆಯಲ್ಲಿ ನಾವು ಈ ಥರ ಇಕ್ಕಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನ ಮುಚ್ಚಿಬಿಡ್ಬೇಕು. ಒಂದು 10 ನಿಮಿಷ ವೆಯ್ಟ್ ಮಾಡಬೇಕು. ಫೈನಲ್ ರಿಸಲ್ಟ್ ಬರುತ್ತೆ. ಒಂದು 10 ನಿಮಿಷ ಈ ಥರ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡ್ಬೇಕು. ಓಕೆನಾ? ನೆಕ್ಸ್ಟು ಅದು ಯಾವ ಥರ ಟೇಸ್ಟ್ ಇರುತ್ತೆ ಅಂತ ತೋರಿಸ್ತೀವಿ, ವೆಯ್ಟ್ ಮಾಡಿ. ಗೈಸ್ ಫೈನಲಿ ರೆಡಿ ಆಯಿತು ನಮ್ಮ ಕೇರಳ ಸ್ಪೆಷಲ್ ಮ್ಯಾಂಗೋ ಸ್ವೀಟ್. ಯಾವ ಥರ ಇರುತ್ತೆ ಅಂತ ಕಾದು ನೋಡೋಣ. ವೆಯ್ಟ್ ಮಾಡಿ. ನೋಡಿ ಈ ಥರ ಬಂದೈತೆ. ಫೈನಲಿ ರೆಡಿ ಆಗಿದೆ ನಮ್ಮ ಈ ಕೇರಳ ಸ್ಪೆಷಲ್ ಮ್ಯಾಂಗೋ ಸ್ವೀಟ್. ಯಾವ ಥರ ಇದೆ ಅಂತ ನೋಡೋಣ. ಒಬ್ಬಟ್ಟು ಥರ ಆಗೋಗಿದೆ ಗುರು, ಒಬ್ಬಟ್ಟು ಥರ ಆಗಿದೆ. ಟೇಸ್ಟ್ ಯಾವ ಥರ ಇರುತ್ತೋ ಅಂತ ನೋಡೋಣ, ಕಾದು ನೋಡೋಣ. ನಮ್ಮ ಈ ಕೇರಳ ಸ್ಪೆಷಲ್ ಮ್ಯಾಂಗೋ ಸ್ವೀಟ್ನ ಮಾಡಿದಂಥ ಶೆಫ್ ಇವರೇ ನೋಡಿ. ಇವ್ರ ಹೆಸರು ಪವನ್ ಅಂತ, ಪವನ್ VIP. ಯಾವ ಥರ ಇದೆ ಅಣ್ಣ ಟೇಸ್ಟು? ಸೂಪರ್. ನೀವು ಮಾಡಿದ್ದು ನೀವೇ ಸೂಪರ್ ಅಂತಿದ್ದೀರಾ. ನಮ್ಮ ಮೈನ್ ಶೆಫ್ ಆದಂಥ ಪವನ್ ಅವರು ಹೇಳಿದ್ದಾರೆ ಸೂಪರ್ ಆಗಿದೆ ಅಂತ. ಅವರೇ ಕುಕ್ ಮಾಡಿದ್ದು. ಯಾವ ಥರ ಇದೆ ಅಣ್ಣ? ಹೇಮಂತಣ್ಣ ಸೂಪರ್ ಆಗಿದೆ. ಇನ್ನೊಂದ್ಸರಿ ತಿನ್ಬೇಕು ಅನಿಸ್ತಾಯ್ತಾ? ಇನ್ನೊಂದ್ಸರಿ. ಓಕೆ ಮತ್ತೆ ಒನ್ ಮೋರ್ ಅನ್ಬೇಕು. ನಿಮಗೆ ಚೀಫ್ ಗೆಸ್ಟ್ ಆಗಮಿಸಿದ್ದಾರೆ ನಂದನ್ ಅಂತ. ಅವರು ಸಹ ಟೇಸ್ಟ್ ಮಾಡ್ತಾವ್ರೆ, ಟೇಸ್ಟ್ ರಿವ್ಯೂ ಕೊಡ್ತಾರೆ. ನೋಡಿ ಯಾವ ತರ ಇದೆ. ಒನ್ ಮೋರ್ ಅನ್ಬೇಕು. ಮಾಜಿ ಅಧ್ಯಕ್ಷರು ಅಂತ ಇವರು. ಸಖತ್ತಾಗಿದೆ ಗುರು ಟೇಸ್ಟ್ ಅಂತ. ನಮ್ಮೂರ್ ಮಾಜಿ ಅಧ್ಯಕ್ಷರು. ಇದ್ರ ಮಾಡಿದವ್ರಿಗೆ ಏನಂತ ಹೇಳ್ತೀರಾ? ಇವ್ರು ಕಾಂಟ್ಯಾಕ್ಟ್ ಕೊಡ್ಸೋಣ ಎಲ್ಲಾದ್ರೂ ಮದುವೆ ಫಂಕ್ಷನ್ಗಳಲ್ಲಿ ಹೇಳ್ರಿ. ಓಕೆ ಇವರೇ ಮಾಡಿದವರು, ಶೆಫ್, ಮೈನ್ ಶೆಫ್ ಇವರೇ. ಟನಿ ಯಾವ ಥರ ಇದೆಯಪ್ಪ? ಟನಿ ಈ ಥರ ಯಾವ ಥರ ಇದೆ? ಯಾರಿಗೂ ಮಾಡಿದ್ದು ಇಷ್ಟ ಕತಾಗ್ ಮಾಡವ್ರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು 500 ರೂಪಾಯಿ ಫ್ರೀಯಾಗಿ ಕೊಡ್ತೀನಿ. ನಮ್ಮ ನಾರಾಯಣಮ್ಮವರು ಆಗಮಿಸಿದ್ದಾರೆ. ಅವರು ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ. ನಾರಾಯಣಮ್ಮ ಟೇಸ್ಟ್ ಯಾವ ಥರ ಇದೆ? ನಾರಾಯಣಮ್ಮ ವಿಡಿಯೋಗೆ ಮಾತ್ರ ಬೇಡ ಅಂತವ್ರೆ, ಅದಕ್ಕೆ ನಾವು ವಿಡಿಯೋನು ತೆಗಿತಾ ಇದ್ದೀವಿ. 3 ತಿಂದಾಗ್ಬಿಟ್ಟವ್ರಂತ ಆಲ್ರೆಡಿ. ಇವರು ಅಪ್ಕಮಿಂಗ್ ಉಪಾಧ್ಯಕ್ಷರಂತೆ ನೆಕ್ಸ್ಟ್ ಗ್ರಾಮ ಪಂಚಾಯತಿಗೆ.